ಬಿಟ್ಟು ಯೂಟ್ಯೂಬೇ ಬೇಡ ಅಂತ ಫುಲ್ ಡಿಸೈಡ್ ಆಗ್ಬಿಟ್ಟು ನಾನು ಮಾಡಿದ್ದು ಬಿಗ್ ಮಿಸ್ಟೇಕ್ ಏನು ಅಂತ ಅಂದ್ರೆ ಅಲ್ಲಿ ಎಲ್ಲಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ತಿಳ್ಕೊಂಡು ಸ್ಟಾರ್ಟ್ ಮಾಡಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಇದು ನನ್ನ ಡ್ರೀಮ್ ಅಂತಾನೆ ಹೇಳ್ಬೋದು. ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ವೀಡಿಯೋಸ್ನ ಮಾಡಬೇಕು, ವ್ಲಾಗ್ ಮಾಡಬೇಕು ಅನ್ನೋದೆಲ್ಲ ನನ್ನ ಡ್ರೀಮ್ ಆಗಿತ್ತು. ನನ್ನ ಚಾನಲಲ್ಲಿ ಇದು ನಾನು ಮಾಡ್ತಿರೋ ಫಸ್ಟ್ ವಿಡಿಯೋ. ತುಂಬಾ ನರ್ವಸ್ ಆಗ್ತಿದೆ, ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ಬಟ್ ಆದರೂ ಮಾಡೇ ಬಿಡೋಣ ಇವತ್ತು ಅಂತ ಕೂತ್ಕೊಂಡು ಮಾಡ್ತಿದ್ದೀನಿ. ಇದರಲ್ಲಿ ನಾನು ಯಾವ್ಯಾವ ಥರ ವಿಡಿಯೋಸ್ನ ಮಾಡ್ತೀನಿ ಅಂತ ಅಂದರೆ ಲೈಕ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಶಾಪಿಂಗ್ದಾಗಿರ್ಬೋದು, ಅಥವಾ ಮೇಕಪ್ ಥಿಂಗ್ಸ್, ರೀಲ್ಸ್, ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿವರೆಗೂ ಏನೇನು ಮಿಸ್ಟೇಕ್ನ ಮಾಡಿದ್ದೀನಿ, ನೀವು ಆ ಮಿಸ್ಟೇಕ್ ಮಾಡಬೇಡಿ ಅಂತ ನಾನು ಏನು ಕೇಳ್ತೆ ಅಂತ ಅಂದರೆ, ನಂದಿದು ಫಸ್ಟ್ ಚಾನಲ್ ಅಲ್ಲ, ಆಯಿತಾ. ನಾನು ಫಸ್ಟ್ ಒಂದು ಮಾಡಿದ್ದೆ, ಅದು ಫಸ್ಟೇ ಒಂದು ವಿಡಿಯೋ ಹಾಕ್ತೆ. ಒಂದು ವಿಡಿಯೋ ಹಾಕಾದ್ಮೇಲೆ ಅದು ಜಾಸ್ತಿ ವ್ಯೂಸ್ ಹೋಗಲಿಲ್ಲ. ಒಂದು 19 ವ್ಯೂಸ್ ಹೋಗಿತ್ತು, ಒಂದೇ ಒಂದು ಲೈಕ್ ಬಂದಿತ್ತು, ಓಕೆನಾ. ನಂಗದು ಹಾಕಿದ್ಮೇಲೆ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಅಂದರೆ ಈ ಥರ ಯೂಟ್ಯೂಬಲ್ಲಿ ಹಿಂಗೆ ಅಪ್ಲೋಡ್ ಮಾಡಬೇಕು, ಇಂಥದ್ದೇ ವಿಡಿಯೋಸ್ ಮಾಡಬೇಕು ಅಂತ ನನಗೇನು ಅಷ್ಟು ಗೊತ್ತಿರಲಿಲ್ಲ, ಆಯಿತಾ. ನಾನೇನು ಅಂದ್ಕೊಂಡಿದ್ದೆ, ಯೂಟ್ಯೂಬ್ ಸೇಮ್ ಇನ್ಸ್ಟಾಗ್ರಾಮ್ ಥರನೇ, ಯಾವ ಥರ ವಿಡಿಯೋ ಮಾಡಿ ಹಾಕಿದ್ರೂ ಮಿನಿಮಮ್ ಒಂದು 1K ಆದರೂ ವ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ ಚಾನಲ್ನ ಸ್ಟಾರ್ಟ್ ಮಾಡಿ ಇದರಲ್ಲೂ ಮಾಡೋಣ. ಅಂದರೆ ನನಗೆ ಅವಾಗ ಗೊತ್ತಿರಲಿಲ್ಲ ಇದೇ ಥರ ಇರುತ್ತೆ ಅಂತ, ಝೀರೋ ನಾಲೆಡ್ಜ್ ಇತ್ತು, ಆಯಿತಾ. ಆ ಟೈಮಲ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ, ಒಂದು 2-3 ಡೇಸ್ ವಿಡಿಯೋನ ಅಪ್ಲೋಡ್ ಮಾಡಿದೆ, ವ್ಯೂಸೇ ಹೋಗಿರಲಿಲ್ಲ, ಆಯಿತಾ. ಆವಾಗ ನಾನು ಆ ಚಾನಲ್ನ ಡಿಲೀಟ್ ಮಾಡಾದ್ಮೇಲೆ ಮತ್ತೆ ನನಗದ್ರ ಹುಚ್ಚು ಹೋಗಲಿಲ್ಲ. ಎಷ್ಟು ಒಂದು 1 ಮಂತ್ 2 ಮಂತ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿದೆ. ಅದು ನನ್ನ ವಿಡಿಯೋಸ್ ಹಾಕೋದಕ್ಕಲ್ಲ, ಏನಾದರೂ ಎಜುಕೇಷನ್ ವಿಡಿಯೋಸ್ ಮಾಡೋಣ ಅಂದರೆ ಈ ಥರದ್ದು ಹಾಕಿದ್ರೆ ಓಡ್ಬೋದೇನೋ, ಸ್ಟೂಡೆಂಟ್ಸ್ ಜಾಸ್ತಿ ಜನ ಇದ್ದಾರಲ್ಲ, ಸೊ ಅವ್ರು ನೋಡ್ತಾರೆ ಅಂತ ಅಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ದು ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಅಷ್ಟೇ ತುಂಬಾ ಎಫರ್ಟ್ ಹಾಕಬೇಕಾಗಿತ್ತು. ಲೈಕ್ ವಿಡಿಯೋ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸೌಂಡ್ ಏನು ಬರಬಾರ್ದಿತ್ತು, ಆಮೇಲೆ ಎಡಿಟ್ ಮಾಡೋದಾಗಿರ್ಬೋದು, ಈ ಥರ ತುಂಬಾ ಕೆಲಸ ಇರ್ತಿತ್ತು. ಆದ್ರೂ ಅದನ್ನೆಲ್ಲ ಮಾಡಿ ಒಂದು 15 ಡೇಸ್ ಅಂತೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಆಯಿತಾ. ವಿಡಿಯೋ ಮಾಡಿ ಹಾಕಿದ್ರು ಅದಕ್ಕೂ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಲೇ ಇಲ್ಲ. ಆಮೇಲೆ ಇದು ಬೇಡ ಅಂತ ಅಂದ್ಬಿಟ್ಟು ಯೂಟ್ಯೂಬೇ ಬೇಡ ಅಂತ ಫುಲ್ಲು ಡಿಸೈಡ್ ಆಗಿಬಿಟ್ಟು ಡಿಲೀಟ್ ಮಾಡಿದೆ. ಅದಾದಮೇಲೆ ಎಜುಕೇಷನ್ ಚಾನಲ್ನು ಡಿಲೀಟ್ ಮಾಡಾದ್ಮೇಲೆ ಇನ್ನೂ ಒಂದು ಓಪನ್ ಮಾಡಿದೆ. 2025 ಓಪನ್ ಮಾಡಿದೆ, ಓಕೆನಾ. ಅದು ಬಂದು AI ವಿಡಿಯೋಸ್ ಹಾಕೋಣ ಅಂತ ಮಾಡಿದೆ. ಆ ಟೈಮಲ್ಲಿ ಆ ವಿಡಿಯೋಸು ತುಂಬಾ ಓಡ್ತಿತ್ತು, ಆಯಿತಾ. AIಯಲ್ಲಿ ಲೈಕ್ ಏನಾದರೂ ಒಂದು ಸ್ಟೋರಿನ ಮಾಡೋದು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ಕ್ರಿಯೇಟ್ ಮಾಡಾದ್ಮೇಲೆ ಒಂದು ವಿಡಿಯೋನ ಹಾಕಿದೆ. ಒಂದು ವಿಡಿಯೋ ಹಾಕಿ ಫಸ್ಟ್ ಡೇನೇ 1K ವ್ಯೂಸ್ ಹೋಯ್ತು. ನನಗೆ ಖುಷಿ ಆಯ್ತು, ಯಾಕಂದರೆ ನಾನು 2 ಚಾನಲ್ನ ನೋಡಿದ್ದೀನಿ, ಯಾವ ಥರ ವ್ಯೂಸ್ ಹೋಗುತ್ತೆ ಯೂಟ್ಯೂಬಲ್ಲಿ ಅನ್ನೋದು ಗೊತ್ತು. ಅಷ್ಟು ಈಸಿಯಾಗಿ ಯೂಟ್ಯೂಬಲ್ಲಿ ವ್ಯೂಸ್ ಹೋಗಲ್ಲ, ಅದು ಇನ್ಸ್ಟಾಗ್ರಾಮ್ ಥರ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಫಸ್ಟ್ ಡೇನೇ 1K ಹೋದಾಗ ಫುಲ್ಲು ಎಷ್ಟು ಖುಷಿ ಆಯಿತು ಅಂದರೆ ಸಖತ್ತು ಖುಷಿ ಆಯಿತು. ಅದಾದಮೇಲೆ ಅದೇ ಥರ ನನ್ನ ವೀಡಿಯೋಸ್ನ ಹಾಕೋದಕ್ಕೆ ಬಂದೆ. ಎಷ್ಟು ಅಂದರೆ ದಿನಕ್ಕೆ ಏನಿಲ್ಲ ಅಂತಂದ್ರು ಒಂದು 2-3 ವೀಡಿಯೋಸ್ ಹಾಕು, ನೀನು ಅಷ್ಟೊಂದು ವೀಡಿಯೋಸ್ ಹಾಕುವೆ. ಎಡಿಟು ಯಾವಾಗಲೂ ಎಡಿಟ್ ಮಾಡಿ ವೀಡಿಯೋಸ್ ಹಾಕ್ತಾನೆ ಇದ್ದೆ. ಆಮೇಲೆ ನಾನು ಒಂದು 2-3 ವೀಡಿಯೋಸ್ ನೋಡಿದೆ ಬೇರೆಯವ್ರದ್ದು. ನೋಡಾದ್ಮೇಲೆ ನನಗೆ ಗೊತ್ತಾಯಿತು, ಅಂದರೆ AI ವಿಡಿಯೋಸ್ ಹಾಕಿರ್ತೀವಿ ಗೊತ್ತಾ, ಅಂಥ ಚಾನಲ್ಲು ಮಾನಿಟೈಸೇಷನ್ ಆಗೋದು ಸ್ವಲ್ಪ ಕಡಿಮೆ. ಅಂಥದ್ರಲ್ಲಿ ನಾನು ಅಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೀನಿ, ಆಗದೆ ಹೋದ್ರೆ ಸುಮ್ಮನೆ ಇಷ್ಟು ದಿನ ನಾನು ಮಾಡಿರೋ ಟೈಮ್ ವೇಸ್ಟ್ ಅಲ್ವಾ. ಆದ್ರೂ ಅದರಲ್ಲೂ ಅಷ್ಟೇ 1.6K ಸಬ್ಸ್ಕ್ರೈಬರ್ಸ್ ಇದ್ರು. ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿತ್ತು ನನ್ನ ವಿಡಿಯೋಸಿಗೆ. ಆದರೆ ನನಗೇನೆ ಯಾಕೋದು ಬೇಡ ಅಂತ ಅನ್ನಿಸ್ತು. ಒಂದು ಕಡೆ ನಾನು ಜನಗಳಿಗೆ ಗೊತ್ತಾದಂಗಲ್ಲ, ಇನ್ನೊಂದು ಕಡೆ ಮಾನಿಟೈಸೇಷನ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಏನಕ್ಕೆ ಆ ಥರ ವಿಡಿಯೋಸ್ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿಲ್ಲ. ಅದು ಇನ್ನೂ ಐತೆ ನನ್ನ ಹತ್ರನೇ ಚಾನಲ್. ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರೋದ ನಂಗೆ ಡಿಲೀಟ್ ಮಾಡೋದಕ್ಕೂ ಇಷ್ಟ ಇಲ್ಲ. ಅದಾದಮೇಲೆ ಇವಾಗ 2025 ಸೆಪ್ಟೆಂಬರಲ್ಲಿ ನಾನು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದೆ. ಇನ್ನೂ 1 ಇಯರ್ ಕೂಡ ಆಗಿಲ್ಲ.
ಇದು ನನ್ನ 4ನೇ ಚಾನಲ್ ಅಂತಲೇ ಹೇಳ್ಬೋದು. ಈಗಲೂ ಯೂಟ್ಯೂಬ್ ಹುಚ್ಚು ಬಿಟ್ಟಿಲ್ಲ ಅಂತಲೇ ಅಂದ್ಕೊಳ್ಳಿ. ಇದರಲ್ಲೂ ಅಷ್ಟೇ ಸ್ಟಾರ್ಟಿಂಗು ರೀಲ್ಸ್ನೆಲ್ಲ ಹಾಕಿದಾಗ ಅಷ್ಟು ಏನು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ. ಅದಾದಮೇಲೆ ಹಂಗೆ ಡ್ಯಾನ್ಸ್ ವಿಡಿಯೋಸು ಅದು ಇದು ಎಲ್ಲ ಹಾಕಿದೆ. ಹೋಗ್ತಿತ್ತು ಎಷ್ಟು 1K 2K ಈ ಥರ ಹೋಗ್ತಿತ್ತು. ಅದಾದಮೇಲೆ ಹಂಗೇನೆ ಎಷ್ಟಾದರೂ ಹೋಗಲಿ ಸುಮ್ಮನೆ ವಿಡಿಯೋಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹಾಕೋಣ ಅಂತ ಹಾಕ್ತಿದ್ದೆ. ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ಹಾಕಿದೆ ಆಯಿತಾ. ಎಷ್ಟು ಒಂದು ನನಗೆ ಇದ್ದಿದ್ದ ಸಬ್ಸ್ಕ್ರೈಬರ್ಸು ಒಂದು 100 ಏನೋ ಇದ್ದರು. ನಾನು ಒಂದು ವಿಡಿಯೋನ ಮಾಡಾಕಿದ್ದೆ, ಲೈಕ್ ಅದು ಬ್ರೇಕಪ್ ಕಂಟೆಂಟು. ಆ ವಿಡಿಯೋದಲ್ಲಿ ಎಷ್ಟು ಒಂದೇ ಸಲ 3 ಲ್ಯಾಕ್ ವ್ಯೂಸ್ ಹೋಗೈತೆ. ಅದರಿಂದಾಗಿ ವಾಚ್ ಟೈಮರ್ ಕೂಡ ತುಂಬ ಅಂದರೆ ತುಂಬಾ ಜಾಸ್ತಿನೇ ಕೌಂಟ್ ಆಗೈತೆ. ಆಮೇಲೆ ಆ ವಿಡಿಯೋಯಿಂದನೇ ನಂದು 300 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಯಿತು. ನಂಗೆ ಅದೆಲ್ಲ ಆದಮೇಲೆ ಇನ್ನೂ ಒಂದು ಹೋಪ್ಸ್ ಬಂತು, ಇಲ್ಲ ಏನಾದರೂ ಒಂದು ಮಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಡೈಲಿ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಇಲ್ಲ ಲಾಂಗ್ ಫಾರ್ಮೇಟ್ ವಿಡಿಯೋ ಹಾಕಬೇಕು ಅಂತ ಅವಾಗಿಂದನೂ ಅನ್ಕೋತಿದ್ದೆ. ಬಟ್ ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕ್ಬಿಟ್ಟು ಫಸ್ಟ್ ಜನಗಳಿಗೆ ಸ್ವಲ್ಪನಾದರೂ ಹತ್ರ ಆಗಿ ಆಮೇಲೆ ಲಾಂಗ್ ಫಾರ್ಮೇಟ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡೇ ಬಿಡೋಣ ಲಾಂಗ್ ಫಾರ್ಮೇಟ್ ವಿಡಿಯೋ ಹಾಕೋದ ಅಂತ ಅನ್ನಿಸ್ತು. ಅದಕ್ಕೇನೆ ಫಸ್ಟು ಈ ಥರ ಅಂದರೆ ಲೈಕ್ ನನ್ನ ಒಂದು ಚಾನಲಿಂದ ನಿಮಗೆ ಏನು ಸಿಗುತ್ತೆ, ನಾನು ಯಾವ್ದಾದ್ರು ರಿಲೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಆ್ಯಂಡ್ ನಾನು ಮಾಡಿದ್ದು ಬಿಗ್ ಮಿಸ್ಟೇಕ್ ಏನು ಅಂತ ಅಂದರೆ ಈ ಥರ 3-4 ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಇವಾಗ ನಾನು ಸ್ಟಾರ್ಟಿಂಗು ಅದೊಂದು ಮಾಡಿದೆ ಅಲ್ವಾ, ನಾನು ಅದನ್ನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಅದರಲ್ಲೇ ವೀಡಿಯೋಸ್ನ ನಾನು ಹಾಕೋತಾ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅದು ಸೀರಿಯಸ್ ಆಗಿ ಮಾನಿಟೈಸೇಷನ್ನೇ ಆಗಿರ್ತಿತ್ತೇನೋ. ನಾನು ಇಲ್ಲ ವ್ಯೂಸ್ ಹೋಗ್ತಾ ಇಲ್ಲ ಅಂತ ನನ್ನ ಪೇಷನ್ಸ್ ನಾನೇ ಕಳ್ಕೊಂಡು ಡಿಲೀಟ್ ಮಾಡಿ ಇನ್ನೂ ಒಂದು ಸ್ಟಾರ್ಟ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಇನ್ನೊಂದು ಸ್ಟಾರ್ಟ್ ಮಾಡಿ ಅದು ಡಿಲೀಟ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ. ಇವಾಗ ಇದನ್ನು ಸ್ಟಾರ್ಟ್ ಅಂದ್ಕೊಂಡಿದ್ದೀನಿ ಇದರಲ್ಲಿ ಅಟ್ ಎನಿ ಕಾಸ್ಟ್ ಏನೇ ಆದ್ರೂ ಈ ಚಾನಲ್ನ ಡಿಲೀಟ್ ಮಾಡಬಾರ್ದು. 1-2 ವ್ಯೂಸ್ ಬಂದರೂ ಪರವಾಗಿಲ್ಲ, ವಿಡಿಯೋಸ್ನ ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಆಗ್ತಾ ಹೋಗೋಣ. ಇವತ್ತಾಗಲ್ಲ ಬಟ್ ನಾಳೆ ಒಂದಿನ ಆಗಲೇಬೇಕಲ್ವಾ, ಅದು ಹಾಗೇ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ನೀವೆಲ್ಲ ನನಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ, ಬಟ್ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೆ ನಾನು ಮಾಡಿದ್ದು ಬಿಗ್ ಮಿಸ್ಟೇಕ್ ಅಂದರೆ ಇದೆ, ನಾನು ಹೇಳಿದ್ನಲ್ಲ 3-4 ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಏನು ಒಂದನ್ನು ಕ್ರಿಯೇಟ್ ಮಾಡಿರ್ತೀರಲ್ವ ಅದರಲ್ಲೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ ಹಾಕಿ. ಆ್ಯಂಡ್ ಇನ್ನೂ ಒಂದು ಏನು ಅಂತ ಅಂದರೆ ಕರೆಕ್ಟ್ ಫಾರ್ಮೇಟಲ್ಲಿ ಎಲ್ಲನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತಿಳ್ಕೊಂಡು ಸ್ಟಾರ್ಟ್ ಮಾಡಿ. ಅಂದರೆ ಏನೂ ಝೀರೋ ನಾಲೆಡ್ಜ್ ಇದ್ದು ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ಕಂಪ್ಲೀಟ್ಲಿ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂದರೆ ನೀವು ಯಾವ್ದಾದ್ರು ರಿಲೇಟೆಡ್ ವಿಡಿಯೋ ಮಾಡ್ತೀರಾ ಅಂತಂದರೆ ಇವಾಗ ಲೈಕ್ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಿದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸಡನ್ನಾಗಿ ಇವಾಗ ಬೇರೆ ಥರ ವಿಡಿಯೋಸು ಹಾಕಿದ್ರೆ ಸ್ವಲ್ಪ ರೀಚ್ ಆಗೋದು ಕಡಿಮೆ ಆಗ್ಬೋದು. ಇದನ್ನೆಲ್ಲ ತಿಳ್ಕೊಂಡು ಕಂಪ್ಲೀಟಾಗಿ ಇದನ್ನೆಲ್ಲ ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ ಒಂದು ಏನು ಅಂತ ಅಂದರೆ ನಾವು 2026 ಇದ್ದೀವಿ, ಓಕೆನಾ. 25 ತುಂಬ ಜನ ಅಂದರೆ ತುಂಬ ಜನ ಕ್ರಿಯೇಟರ್ಸ್ ಉಟ್ಕೊಂಡಿದ್ದಾರೆ. 26 ಇನ್ನೂ ತುಂಬ ಜನ ಬರ್ತಿದ್ದಾರೆ. ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈಗಲೇ ಮಾಡಿ. ಇನ್ನು 27, 28 ಅಲ್ಲಿಗೆಲ್ಲ ಹೋದರೆ ಇನ್ನು ಜಾಸ್ತಿನೇ ಕಾಂಪಿಟೇಷನ್ ಇರುತ್ತೆ. ಸೊ ಹಂಗಾಗಿ ನಾನು ಹೇಳ್ತಿರೋದು ಏನಂದರೆ ನೀವು ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನ ಇವತ್ತೇ ಮಾಡಿ. ಜನ ಏನು ಅನ್ಕೋತಾರೆ ಅಂತ ದಯವಿಟ್ಟು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಾವು ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ. ಸೊ ಹಂಗಾಗಿ ನಾವು ಅವ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು. ಆ್ಯಂಡ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಳ್ಳೆ ಕ್ವಾಲಿಟಿಲಿ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ನಿಮ್ಗೇನಾದರೂ ಮಾರ್ನಿಂಗ್ ಟೈಮ್ ವ್ಯೂಸ್ ಹೋಗ್ತಿತ್ತಾ ಮಾರ್ನಿಂಗ್ ಟೈಮ್ ಅಪ್ಲೋಡ್ ಮಾಡಿ, ಅಥವಾ ಈವ್ನಿಂಗ್ ಟೈಮ್ ಹೋಗ್ತಿದ್ರೆ ಈವ್ನಿಂಗ್ ಟೈಮ್ ಅಪ್ಲೋಡ್ ಮಾಡಿ. ಆದರೆ ನೀವು ಯಾವ ಟೈಮಲ್ಲಿ ಮಾಡ್ತಿದ್ರೆ ಅದೇ ಟೈಮಲ್ಲಿ ಮಾಡಿ. ಆ್ಯಂಡ್ ಎಲ್ಲನೂ ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ವಿಡಿಯೋ ಮಾಡೋದಕ್ಕೆ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತ ಅಂದರೆ ಜನ ಏನು ಅನ್ಕೋತಾರೆ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಪೇರೆಂಟ್ಸೇ ನಿಮ್ಮನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತಂದರೆ ನೀವ್ಯಾಕೆ ಜನಗಳಿಗೆ ಯೋಚನೆ ಮಾಡ್ತೀರಾ? ಇವತ್ತು ಅವ್ರು ಅನ್ಬೋದು ಅಯ್ಯೋ ಸಬ್ಸ್ಕ್ರೈಬರ್ಸೇ ಇಲ್ಲ,
ಅಯ್ಯೋ ಏನು ವಿಡಿಯೋ ಮಾಡ್ತಾರೆ ಏನು ಅಂತ ಏನೇನೋ ನೆಗೆಟಿವ್ ಆಗಿ ಹೇಳ್ಬೋದು ಒಂದಿಷ್ಟು. ಬಟ್ ಮುಂದೆ ಒಂದಿನ ನಮಗೇನೆ ಒಂದು 10K ಆಗಿರ್ಬೋದು 20K ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆದಾಗ ಅವರೇ ಸೀರಿಯಸ್ ಆಗಿ ಅಪ್ರಿಷಿಯೇಟ್ ಮಾಡ್ತಾರೆ. ಇವತ್ತು ಯಾರು ಆಡ್ಕೊಂಡಿರ್ತಾರೆ ಅವರೇ ಅಪ್ರಿಷಿಯೇಟ್ ಮಾಡ್ತಾರೆ ಆಯಿತಾ. ಹಾಗೆ ಇದಿಷ್ಟು ನನ್ನ ಯೂಟ್ಯೂಬ್ದು. ಆ್ಯಂಡ್ ನಾನು ಯಾವ್ಯಾವ ಥರ ವೀಡಿಯೋಸ್ನ ಮಾಡ್ತೀನಿ ಅಂತ ಆಗಲೇ ಹೇಳಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಅಂತೂ 100% ಮಾಡೇ ಮಾಡ್ತೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಡೈಲಿ ಮಾಡ್ತಿರ್ತೀನಿ. ಡೈಲಿ ಯಾವ ಟೈಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂದರೆ ಈವ್ನಿಂಗ್ 5 o'clock ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಇನ್ನೂ ಒಂದು ಏನು ಅಂತ ಅಂದರೆ ನಿಮಗೇನಾದರೂ ನನ್ನ ಒಂದು ವಿಡಿಯೋನ ನೋಡಿ ನನಗೂ ಯೂಟ್ಯೂಬ್ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಆ್ಯಂಡ್ ಯಾವ ಥರ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಇವತ್ತೇ ಮಾಡಿ, ಇವತ್ತು ಮಾಡಬೇಕು ಅಂದ್ಕೊಂಡಿದ್ದನ್ನು ಈಗಲೇ ಮಾಡಿ. ವ್ಯೂಸ್ ಹೋಗ್ತಿಲ್ಲ ಅಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ, ಹೋಗೇ ಹೋಗುತ್ತೆ. ನನಗೆ ಆ ಒಂದು ವಿಡಿಯೋದಲ್ಲೇ ಗೊತ್ತಾಗಿತ್ತು ಯಾವ ಥರ ಒಂದು ಸಲ ಒಂದು ವಿಡಿಯೋ ಕ್ಲಿಕ್ ಆದರೆ ಯಾವ ಥರ ಆ ವಿಡಿಯೋ ಓಡುತ್ತೆ ಅಂತ ನನಗೆ ಗೊತ್ತಾಯಿತು. ಫೈನಲಿ 300 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದಾರೆ. ಈ ಒಂದು ವಿಡಿಯೋದಲ್ಲಿ 400 ಕ್ರಾಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇಗ ನನ್ನ ಒಂದು ಡ್ರೀಮ್ ಕಂಪ್ಲೀಟ್ ಆಗಿ ನನ್ನ ಒಂದು ಚಾನಲ್ ನಾನು ಅಂದ್ಕೊಂಡಿರೋ ಥರ ಬೆಳೆದ್ರೆ ನನಗಷ್ಟೇ ಸಾಕು, ಇನ್ನೇನು ಬೇಡ. ಓಕೆ, ಇದೇ ಥರ ನನ್ನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಏನೇ ವೀಡಿಯೋಸ್ ಹಾಕಿದ್ರು ಅದು ನಿಮಗೆ ಫಸ್ಟ್ ಬರುತ್ತೆ. ಓಕೆ, ಬಾಯ್.